ಹಲೋ ಎವ್ರಿವನ್, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಬಟ್ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆಲ್ರೆಡಿ ತಮ್ಲೈನಲ್ಲಿ ನೋಡ್ಕೊಂಡು ಬಂದಿರ್ತೀರೋ ಈ ವಿಡಿಯೋ ಏನು ಅಂತ. ಎಸ್, ಹೌದು, ನನ್ನ ಹಸ್ಬೆಂಡ್ ಇಲ್ಲ, ಅವರು ತೀರೋಗಿ 4 ಮಂತ್ಸ್ ಆಯಿತು. ಅವರು ಲಾಸ್ಟ್ November 14th ಹೋಗಿದ್ದು. ಅವ್ರು ಯಾಕೆ ಹೋದರು, ಏನಾಯಿತು ಅನ್ನೋದು ರೀಸನ್ ನಾನು ಮುಂದೆ ಹೇಳ್ತೀನಿ. ಆ್ಯಂಡ್ ನಾನು ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ. ನನ್ನ ನೇಮ್ ಮಂಜುಳಾ ಅಂತ, ಆ್ಯಂಡ್ ನಾನು ಆಂಧ್ರ ಪ್ರದೇಶದಿಂದ ಬಿಲಾಂಗ್ಸ್ ಆಗ್ತಾಯಿದ್ದೀನಿ. ಸೊ ನನ್ನ ಪ್ರಾಪರ್ ಆಂಧ್ರನೇ. ಬಟ್ ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಬ್ಯಾಂಗ್ಳೂರಲ್ಲೇ ಸ್ಟೇ ಆಗಿದ್ದು. ಆ್ಯಂಡ್ ನಾನು ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನನಗೆ 2 ಮಕ್ಕಳಿದ್ದಾರೆ. ಒಬ್ಬನಿಗೆ 3 year old ಆ್ಯಂಡ್ ಇನ್ನೊಬ್ಬನಿಗೆ 1 year ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ. ಸೊ ಆ್ಯಂಡ್ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ವಿಡಿಯೋ ಎಂಡಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಯಾಕೆ ಆ ರೀತಿ ರಾಂಗ್ ಡಿಸಿಷನ್ ತೊಗೊಂಡು ಸೂಸೈಡ್ ಅಟೆಂಡ್ ಮಾಡಿಕೊಂಡ್ರು ಅಂತ ಅಂದರೆ, ನಾವಿವಾಗ ಫೋನ್ ತೊಗೊಂಡು ಆನ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿಯೊಂದರಲ್ಲೂ ಏನು ಆ್ಯಡ್ಸ್ ಬರುತ್ತೆ, ಪ್ರಮೋಷನ್ ಆ್ಯಡ್ಸ್ ಬರ್ತಾ ಇರುತ್ತೆ. ಅಂದರೆ ಬೆಟ್ಟಿಂಗ್ ಪ್ರಮೋಷನ್ಸ್ದು ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಸೊ ಇದೇ ರೀತಿ ರಮ್ಮಿ ಅದು ಇದು ಸಮ್ ಸೋರ್ಸ್ ಆಫ್ ಬೆಟ್ಟಿಂಗ್ ಆ್ಯಪ್ಸ್ನ ಅವರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಸಮ್ ಅಮೌಂಟ್ ಅಂತ ವೇಸ್ಟ್ ಮಾಡಿದರು. ಅವರೇನು ಲ್ಯಾಕ್ಸಲ್ಲಿ ಅವರು ಅಮೌಂಟ್ ಲಾಸ್ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಥೌಸಂಡ್ಸಲ್ಲೇ ಲಾಸ್ ಮಾಡ್ಕೊಂಡಿದ್ದು. ಬಟ್ ಬಿಫೋರ್ ಒಂದು 3 to 4 times ಅವರು ವೇಸ್ಟ್ ಮಾಡಿದರು. ಹಾಗಂತೇಳಿ ಅವ್ರೇನು ಟೆನ್ಷನ್ ತೊಗೊಂಡಿರಲಿಲ್ಲ. ಆದರೆ ಲಾಸ್ಟ್ ಟೈಮ್ ಅವ್ರು ಯಾಕೆ ಈ ರೀತಿ ಅಮೌಂಟ್ ವೇಸ್ಟ್ ಮಾಡಿದೆ ಅಂತ ಈ ರಾಂಗ್ ಡಿಸಿಷನ್ ತೊಗೊಂಡ್ರು ನನಗೆ ಗೊತ್ತಿಲ್ಲ. ಯಾಕಂದರೆ ಸಾಯೋ ಪ್ರತಿಯೊಬ್ಬರಿಗೂ ಒಂದು ರೀಸನ್ ಇರಬೇಕಲ್ವ, ನಾವು ಇದಕ್ಕೆ ಸಾಯ್ತಿದ್ದೀವಿ ಅಂತ. ಸೊ ಅವ್ರಿಗೆ ಇದು ಒಂದು ರೀಸನ್ ಆಗಿದೆ, ಅಮೌಂಟ್ ವೇಸ್ಟ್ ಮಾಡಿಕೊಂಡೇ ಸಾಯಬೇಕು ಅಂತ ಅವ್ರ ಹಣೆ ಮೇಲೆ ಬರ್ದಿತ್ತು ಅನಿಸುತ್ತೆ. ನಾನು ಏನೋ ಒಂದು ಧೈರ್ಯ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಅದು ಏನೋ ಅದೇ ಇದೇ ಒಂದು ರೀಸನ್, ಮೇನ್ ರೀಸನು ಅಮೌಂಟ್ ವೇಸ್ಟ್ ಮಾಡ್ಕೊಂಡಿದ್ದು. ಸಮ್ ಅದರ್ ಟೆನ್ಷನ್ಸ್, ಬೇರೆ ಟೆನ್ಷನ್ಸ್ಗಳಿಂದ ಅವ್ರು ಈ ರೀತಿ ಮಾಡಿಕೊಂಡ್ರು. ಅದ್ರ ಬಗ್ಗೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಇದೇ ರೀಸನ್ನು. ಸೊ ನನ್ನ ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಪಬ್ಲಿಕ್ಕಿಗೆ ಒಂದು ಅವೇರ್ನೆಸ್ ಕೊಡಬೇಕಾಗಿದೆ. ಬಿಕಾಸ್ ನನ್ನ ಒಂದು ಇಂಟೆನ್ಷನ್ ಇದು, ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ. ಪ್ರತಿಯೊಬ್ಬರು ಯಾರೇ ನನ್ನ ವೀಡಿಯೋ ನೋಡ್ತಾಯಿದ್ರು, ದಯವಿಟ್ಟು ಈ ರೀತಿ ಬೆಟ್ಟಿಂಗ್ ಆ್ಯಪ್ಸು, ರಮ್ಮಿ ಅದು ಇದಕ್ಕೆಲ್ಲ ಇಂಟ್ರೆಸ್ಟ್ ಕೊಡೋದಕ್ಕೆ ಹೋಗಬೇಡಿ. ಇದು ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ. ನೀವು ನೋಡೋದು, ಅದರಲ್ಲಿ ಅವೆಲ್ಲ ಆಡೋದು ಮಾಡೋದು ಅವೆಲ್ಲ ನಿಮಗೆ ಬಿಟ್ಟಿರೋದು. ನನ್ನೊಂದು ರಿಕ್ವೆಸ್ಟ್ ಅಷ್ಟೇ. ಬಿಕಾಸ್ ಆ ರೀತಿ ಆ್ಯಪ್ಸ್ಗಳಿಂದ ಹೈಯರ್ ಅಮೌಂಟ್ ಅರ್ನ್ ಮಾಡಿರೋದಕ್ಕಿಂತ ಅದರಿಂದ ಕಳ್ಕೊಂಡಿರೋರೇ ತುಂಬ ಪರ್ಸೆಂಟೇಜ್ ಜನ ಇದ್ದಾರೆ ನಮ್ಮ ಸೊಸೈಟಿಲಿ. ಅದರಿಂದ ಇನ್ಕಮ್ ತೊಗೊಂಡಿರೋರು ಇರ್ಬೋದು, ಬಟ್ ಅದರಿಂದ ಸಾಕಷ್ಟು ಜನ ತುಂಬ ಮನಿ ಲಾಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ತಂದ್ಕೊಂಡಿರೋರು ನಾವು ನೋಡಿರ್ತೀವಿ. ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಸರೌಂಡಿಂಗ್ಸಲ್ಲೆಲ್ಲ ನೋಡಿರ್ತೀವಿ. ಸೊ ಅದು ನಾವು ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ ಅಲ್ವಾ ನಮ್ಮ ಹತ್ರ ಇರೋದು. ಸೊ ಫ್ರೀಯಾಗಿ ಬಂದಿರೋದು ಶಾಶ್ವತವಾಗಿ ಇರುತ್ತೆ ಅಂತ ಹೇಗೆ ಅಂದ್ಕೊತೀರಾ? ಲಕ್ ಮೇಲೆ ಇರ್ಬೋದೇನೋ ಅಷ್ಟೇ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದೇನು ಐಡಿಯಾ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಈ ಬೆಟ್ಟಿಂಗ್ ಆ್ಯಪ್ಸ್ ಅದು ಇದು ಏನೇ ಇರ್ಬೋದು, ಅದರಿಂದ ಲಾಸ್ ಮಾಡ್ಕೊಂಡಿರೋರು ಪರ್ಸೆಂಟೇಜ್ ಜಾಸ್ತಿ ಹೊರತು ಅರ್ನ್ ಮಾಡ್ಕೊಂಡಿರೋರು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ರತಿಯೊಬ್ಬರು ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರೋ, ಜೆಂಟ್ಸ್ ಆಗಿರ್ಬೋದು, ವುಮೆನ್ಸ್ ಯಾರೇ ಇರಲಿ, ದಯವಿಟ್ಟು ಆ ಥರ ಮನಿ ವೇಸ್ಟ್ ಮಾಡ್ಕೊಳ್ಳೋ ಅಂಥದ್ದಕ್ಕೆ ಇಂಟ್ರೆಸ್ಟ್ ಕೊಡಬೇಡಿ. ಬಿಟ್ಟಿದ್ದು ನಿಮಗೆ ಬಿಟ್ಟಿರೋ ಅಂಥದ್ದು. ಸೊ ಆ್ಯಂಡ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಪ್ರತಿಯೊಬ್ಬರು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿ. ಸೊ ಅದೇನು ಅಂತಂದರೆ, ಇವಾಗ ನಾನು ಸಿಂಗಲ್ ಪೇರೆಂಟ್ ಆಗಿದ್ದೀನಿ. ಸೊ ಸಿಂಗಲ್ ಪೇರೆಂಟ್ ಅಂತ ಅಂದಮೇಲೆ ನಾನೀಗ ನನ್ನ ಪೇರೆಂಟ್ಸ್, ನನ್ನ ಅತ್ತೆ ಮಾವ ಮೇಲೆ ಡಿಪೆಂಡ್ ಆಗಿರೋದು. ಹೌ ಲಾಂಗ್ ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗುತ್ತೆ? ಆಗಲ್ಲ. ಸೊ ಆಗಲ್ಲ ಅಂತ ಅಂದಮೇಲೆ ನಾನು ನನ್ನ ಮಕ್ಕಳು ಕೆರಿಯರ್ ಬಿಲ್ಡ್ ಮಾಡಬೇಕು, ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ನನ್ನೊಂದು ಗೋಲ್ ಇಟ್ಕೊಂಡಿದ್ದ ತಕ್ಷಣ ಅಚೀವ್ ಮಾಡೋದಕ್ಕಾಗಲ್ಲಲ್ವ. ಸೊ ಹಾಗಾಗಿ ಅಚೀವ್ ಮಾಡಬೇಕಂದ್ರೆ ಸಮ್ ಅಮೌಂಟ್ ಬರಬೇಕು ಅಂತ ಅಂದಮೇಲೆ ನಾನು ಅರ್ನ್ ಮಾಡಬೇಕು. ನಾನು ಇವಾಗ ಇರೋದು ನೇಟಿವಲ್ಲಿ ಸೆಟ್ಲ್ ಆಗಿದ್ದೀನಿ. ನನ್ನ ಹಸ್ಬೆಂಡ್ ಹೋದ್ಮೇಲೆ ನನ್ನ ಮಕ್ಕಳ ಜೊತೆ. ಸೊ ಇಲ್ಲಿ ನೇಟಿವಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬ ಕಮ್ಮಿ, ಕಂಪ್ಲೀಟ್ಲಿ ಹಳ್ಳಿ ಥರ ಇದು. ಬ್ಯಾಂಗ್ಳೂರ್ ಆಗಿದ್ದರೆ ತುಂಬ ಜಾಬ್ ಆಪರ್ಚುನಿಟೀಸ್ ತುಂಬ ಇರುತ್ತೆ. ಸೊ ಇಲ್ಲಿ ನಾನು ಹೊರಗಡೆ ಹೋಗಿ ಕೂಡ ವರ್ಕ್ ಮಾಡೋದಕ್ಕಾಗಲ್ಲ. ಬಿಕಾಸ್ ನನಗೆ 1 year ಬೇಬಿ ಇದೆ ಅಲ್ವಾ. ಸೊ ಹಾಗಾಗಿ ನಾನು ಹೊರಗಡೆ ಹೋಗಿ ವರ್ಕ್ ಮಾಡೋವಂಥ ಸಿಚುವೇಷನಲ್ಲಿ ಕೂಡ ನಾನಿಲ್ಲ. ಸೊ ಹಾಗಾಗಿ ನಾನು ತುಂಬ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸರ್ಚ್ ಮಾಡ್ತಾಯಿದ್ದೆ. 2 years ಮುಂಚೆನೇ ಸರ್ಚ್ ಮಾಡಿದ್ದೆ. ಸಮ್ ಫೇಕ್ ಕಂಪ್ನಿಗೆಲ್ಲ ಜಾಯ್ನ್ ಆಗಿ ಅಮೌಂಟ್ ಕಳ್ಕೊಂಡಿದ್ದೀನಿ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಬಟ್ ಈಗ ರೀಸೆಂಟಾಗಿ ನಾನೊಂದು ವರ್ಕ್ ಫ್ರಮ್ ಹೋಮಿಗೆ ಜಾಯ್ನ್ ಆಗಿದ್ದೀನಿ.
ಆ್ಯಂಡ್ ಇದು ವೆರಿ ಜೆನ್ಯೂನ್ ಕಂಪನಿ. ಇಲ್ಲಿ ನಾನು ಕೂಡ ಮನಿ ಜನ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನನ್ನದೇ ಕಷ್ಟ ಅಂತ ಅಂದ್ಕೊಂಡ್ರೆ ನನಗಿಂತ ತುಂಬ ಕಷ್ಟ ಇರೋರು ಈ ಸೊಸೈಟಿಲಿ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನನ್ನಿಂದ ಏನಾದರೂ 1% ಯೂಸ್ ಆಗುತ್ತೆ ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಈ ಒಂದು ವರ್ಕ್ ಫ್ರಮ್ ಆಪರ್ಚುನಿಟಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಇದರಲ್ಲಿ ನೀವು ಯಾವುದೇ ರೀತಿ ಸೇಲ್ಸ್ ಆಗಲಿ, ಪ್ರಾಡಕ್ಟ್ಸ್ ಬೈ ಮಾಡೋದಾಗಲಿ, ಸೇಲ್ ಮಾಡೋದಾಗಲಿ ಏನೂ ಇರಲ್ಲ. ಆಮೇಲೆ ಟಾರ್ಗೆಟ್ ಅಂಥದ್ದು ಏನೂ ಇರಲ್ಲ, ವರ್ಕ್ ಪ್ರೆಷರ್ ಏನೂ ಇರಲ್ಲ, ಫ್ಲೆಕ್ಸಿಬಲ್ ಆರ್ಸ್ ಅಂತ ಏನೂ ಇರಲ್ಲ. ನೀವು ಫ್ರೀ ಇರೋ ಟೈಮಲ್ಲಿ ವರ್ಕ್ ಮಾಡ್ಕೊಳ್ಳೋವಂಥದ್ದು. ನಾನು ಎಸ್ಪೆಷಲಿ ಫಾರ್ ವುಮೆನ್ಸ್ ಆ್ಯಂಡ್ ಹೌಸ್ ವೈಫ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಸೊ ವರ್ಕಿಂಗ್ ವುಮೆನ್ಸ್ ಆರ್ ಸ್ಟೂಡೆಂಟ್ಸ್, ವುಮೆನ್ಸ್ ಯಾರಾದರೂ ಈ ವರ್ಕ್ ಮಾಡ್ಕೋಬೋದು. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದು ಏನಪ್ಪ ಅಂದರೆ ಈ ಕಂಪನಿ ನೇಮ್ ಬಂದು HWS ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ. ಇದು ಬ್ಯಾಂಗ್ಳೂರ್ KR Puram ಲೊಕೇಟ್ ಆಗಿದೆ. ನನ್ನ ವೀಡಿಯೋ ಯಾರ್ಯಾರು ಬ್ಯಾಂಗ್ಳೂರಿಂದ ನೋಡ್ತಾ ಇದ್ದೀರೋ ನೀವು ಹೋಗಿ ಕೂಡ ವಿಸಿಟ್ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಪನಿದು ಲೊಕೇಶನ್ ಹಾಕಿರ್ತೀನಿ. ನೀವು ಇಂಟ್ರೆಸ್ಟ್ ಇದೆ ಹೋಗಿ ವಿಸಿಟ್ ಕೂಡ ಮಾಡ್ಬೋದು. ಇದರ MD ಒಂದು ಹಸೀನಾ ಮುಸ್ಕಾನ್ ಅಂತ. ಸೊ ಇದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಇರೋದು ಒಂದೇ ಕಂಪನಿ, ಅದು ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ KR Puramಲ್ಲಿ. ಆ್ಯಂಡ್ ಇದು HWS ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ವರ್ಕಿಂಗ್ ವುಮೆನ್ಸ್ ಆರ್ ಸ್ಟೂಡೆಂಟ್ಸ್, ಹೌಸ್ ವೈಫ್ ಯಾರಿಗೆ ಆಗಿರಲಿ, ಇವಾಗ ನಮಗೂ ಒಂದು ಇದು ಬೇರೆಯವ್ರಿಗೆ ಹೇಳ್ತಾ ಇರೋದು, ಫ್ಯಾಮಿಲಿಗೆ ಏನೋ ಒಂದು ಸಪೋರ್ಟ್ ಮಾಡಬೇಕು, ಹಸ್ಬೆಂಡ್ಗೆ ಏನೋ ಸಪೋರ್ಟ್ ಮಾಡಬೇಕು, ಚಿಲ್ಡ್ರನ್ಸ್ಗೆ ನಮ್ಮ ಕಡೆಯಿಂದ ಏನಾದರೂ ನಮ್ಮ ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ಫೇಕ್ ಅಂತಲ್ಲ, ಜೆನ್ಯೂನ್ ಕಂಪನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಅದು ಕ್ಲಿಕ್ ಮಾಡಿ ಡೈರೆಕ್ಟ್ ನಾನು ವಾಟ್ಸಪ್ಗೆ ರೀಚ್ ಆಗ್ತೀರಾ, ನಾನು ಅಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನಗೆ ವಾಟ್ಸಪ್ ಲಿಂಕಲ್ಲಿ ರೀಚ್ ಆಗಿ, ನಾನು ಪ್ರತಿಯೊಬ್ಬರಿಗೂ ಕಾಂಟ್ಯಾಕ್ಟ್ ತೊಗೊತೀನಿ. ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಇಂಟ್ರೆಸ್ಟ್ ಇರೋರು. ಸೊ ಇದು ಒಂದು ನಾನು ಹೇಳಬೇಕಾಗಿತ್ತು, ಇನ್ಫಾರ್ಮೇಟಿವ್ ವಿಡಿಯೋ ಕೊಡಬೇಕಾಗಿತ್ತು. ಯಾರಿಗೆಲ್ಲ ಯೂಸ್ ಆಗುತ್ತೋ ಅವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ನಾನು ಇದೇ ನನ್ನ ಮೊದಲನೇ ವೀಡಿಯೋ ಆಗಿರುತ್ತೆ. ಸೊ ಇದು ನಾನು ಮಾಡಿರೋದು ಓನ್ಲಿ 2 ಪರ್ಪಸ್ಸಿಗೋಸ್ಕರ. ಒಂದು ಅವೇರ್ನೆಸ್ ಆಗಲಿ, ಬೆಟ್ಟಿಂಗ್ ಆ್ಯಪ್ಸ್ ಆ್ಯಂಡ್ ಈ ಥರ ಇದರಲ್ಲೆಲ್ಲ ಇರ್ತಾರೆ ಅಲ್ವಾ ಅವರಿಗಳಿಗಂತ. ಒಂದು ಪಾಯಿಂಟ್ ಹೇಳಬೇಕಾಗಿತ್ತು, ಅದು ಮಿಸ್ ಆಗಿತ್ತು. ಸೊ ಹಾಗಾಗಿ ನಾನು ಈ ರೀತಿ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಈ ರೀತಿ ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಷನ್ ಮಾಡೋರಿಗಾಗಲಿ ಅಥವಾ ಯಾರಾದರೂ ಅವ್ರಿಗೆ ನಾನು ಏನು ಹೇಳ್ತಾ ಇಲ್ಲ ಪ್ರಮೋಷನ್ ಮಾಡೋರಿಗೆ. ಬಿಕಾಸ್ ಅವ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಲ್ಲ. ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಮನಿ ಅರ್ನ್ ಮಾಡ್ತಿದ್ದೀವ ಅಥವಾ ವೇಸ್ಟ್ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತಲ್ವ, ನಮಗೂ ಬುದ್ಧಿ ಅನ್ನೋದಿದೆ ಇರುತ್ತೆ ಅಲ್ವ. ಸೊ ಪ್ರತಿಯೊಂದಕ್ಕೂ ನಾವೇ ಕಾರಣಕರ್ತರಾಗಿರ್ತೀವಿ. ನಾವು ಅಮೌಂಟ್ ವೇಸ್ಟ್ ಮಾಡಿಕೊಂಡ್ರು ಅಷ್ಟೇ, ಅರ್ನ್ ಮಾಡಿಕೊಂಡ್ರು ಅಷ್ಟೇ. ಸೊ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು ಅಂತ ಒಂದು ನಾನು ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಪ್ರತಿಯೊಬ್ಬರಿಗೂ. ಸೊ ಯಾರಿಗೆ ಬೇಕೋ ಅವ್ರು ತೊಗೊಳ್ಳಿ, ಬೇಡ ಅನ್ನೋರು ಬಿಟ್ಬಿಡಿ. ಆ್ಯಂಡ್ ಓನ್ಲಿ ಬೆಟ್ಟಿಂಗ್ ಆ್ಯಪ್ಸ್ ಅಂತ ನಾನು ಸ್ಪೆಸಿಫೈ ಮಾಡಿ ಹೇಳ್ತಿಲ್ಲ, ಅದರ್ ಟೈಪ್ಸ್ ಪ್ಲೇಯಿಂಗ್ ಕಾರ್ಡ್ಸ್ ಆಗಿರ್ಬೋದು. ಸೊ ಈ ರೀತಿಲಿ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಮಾಡ್ತಿರೋದು ನಮಗೆ ಯೂಸ್ ಆಗ್ತಿದೆಯಾ ಇಲ್ವೋ ಅನ್ನೋದು ನಾವು ನಮ್ಮ ವಿವೇಚನೆಗೆ ತಿಳ್ಕೊಂಬಿಟ್ರೆ ಸೊ ಅಲ್ಲಿ ಯಾವುದೇ ಫಾಲ್ಟ್ ನಡೆಯಲ್ಲ ನಮ್ಮ ಲೈಫಲ್ಲಿ ಅನ್ನೋದು ಒಂದು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ ಅಷ್ಟೇ. ಸೊ ಇಷ್ಟೇ ನನ್ನ ವೀಡಿಯೋ ಆಗಿದ್ದಿದ್ದು. ಇನ್ನು ಮನಸ್ಸಲ್ಲಿ ತುಂಬ ನೋವಿರುತ್ತೆ, ಬಟ್ ಅದೆಲ್ಲ ಹೇಳ್ಕೊಳ್ಳೋದಕ್ಕಾಗಲ್ಲ. ನನ್ನ ಇಂಟೆನ್ಷನ್ ಇದ್ದಿದ್ದು 2 ವಿಷಯ ನಾನು ಪಬ್ಲಿಕ್ಕಿಗೆ ತಿಳಿಸ್ಬೇಕು ಅಂತ. ಒಂದು, ಆಲ್ರೆಡಿ ಹೇಳಿರೋ ಥರ ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಯಾರು ಯೂಸ್ ಮಾಡ್ತಿದ್ದೀರೋ ಅಂಥವರಿಗೆ ಅವೇರ್ನೆಸ್ ಮೂಡಲಿ ಅಂತ. ಆ್ಯಂಡ್ ಇನ್ನೊಂದು, ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ತಿಳಿಸ್ಕೊಡ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿರೋವಂಥದ್ದು. ಆ್ಯಂಡ್ ನನಗೂ ಇದರಿಂದ ಏನಾದರೂ ಯೂಸ್ ಆಗುತ್ತಾ ಅಂತ ಒಂದು ಟ್ರೈ ಅಷ್ಟೇ. ಸೊ ಯಾರ್ಯಾರು ನನ್ನ ವೀಡಿಯೋ ನೋಡಿದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ವೀಡಿಯೋಯಿಂದ ಸ್ವಲ್ಪ ಆದರೂ ಯೂಸ್ ಆಗಿದ್ದರೆ ಆ್ಯಂಡ್ ಇನ್ಫಾರ್ಮೇಷನ್ ಏನಾದರೂ ತಿಳ್ಕೊಂಡಿದ್ರೆ ದಯವಿಟ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾನು ಯಾವುದೇ ಹೊಸ ವೀಡಿಯೋ ಮಾಡ್ಬೋದು ಅಥವಾ ನ್ಯೂ ಅಪ್ಡೇಟ್ಸ್ ಕೊಟ್ಟರು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಇಷ್ಟೇ ನನ್ನ ವೀಡಿಯೋ ಆಗಿರುತ್ತೆ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಅದರಲ್ಲಿಂದ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಆದಷ್ಟು ಓಕೆ, ಇಷ್ಟೇ ನನ್ನ ವೀಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.